5 ಟಿ20 ಪಂದ್ಯಗಳ ಸರಣಿಯ 4ನೇ ಟಿ20 ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಶಿವಮ್ ದುಬೆ ಅವರ ಆಟಕ್ಕೆ ದಾಖಲೆಗಳು ಧೂಳಿಪಟವಾಗಿ ಹೋಗಿವೆ. ವೀಕ್ಷಕರ ಕೊನೆಯ 3 ಬಾಲ್ನಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿದ್ದು, ಹಾಗೆ ಈ ಒಂದು ಪಂದ್ಯವನ್ನು ಭಾರತ ತಂಡವು ಗೆದ್ದುಕೊಂಡು ಇತಿಹಾಸ ಬರೆದಿದೆ. ವೀಕ್ಷಕರೇ, ಈ ಒಂದು ಆಟದ ಸಂಪೂರ್ಣ ಹೈಲೈಟ್ಸ್ ಈ ಒಂದು ವಿಡಿಯೋದಲ್ಲಿ ಇದೆ. ವಿಡಿಯೋನ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ಮಾಡಿ. ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಜಿಂಬಾಬ್ವೆ ನಾಡಿನಲ್ಲಿ ಟೀಮ್ ಇಂಡಿಯಾ ತಂಡದ ಯಂಗ್ ಪಡೆಯು ದಾಖಲೆಗಳನ್ನು ಬರೆಯುತ್ತಿದೆ. ಹೌದು ವೀಕ್ಷಕರೇ, ಆಡಿದಂಥ 3 ಪಂದ್ಯಗಳಲ್ಲಿ ಭಾರತ ತಂಡವು 2 ಪಂದ್ಯಗಳನ್ನು ಗೆದ್ದುಕೊಂಡು ಈ ಒಂದು ಸರಣಿಯಲ್ಲೂ ಕೂಡ ಇತಿಹಾಸ ಬರೆಯುವ ಲೆಕ್ಕಾಚಾರದಲ್ಲಿದೆ. ವೀಕ್ಷಕರೇ, ಉಳಿದಂಥ 1 ಪಂದ್ಯವನ್ನು ಜಿಂಬಾಬ್ವೆ ತಂಡವು ಗೆದ್ದುಕೊಂಡಿದೆ. ಇನ್ನು ವೀಕ್ಷಕರೇ, ಇವತ್ತಿನ ದಿನ ಟೀಮ್ ಇಂಡಿಯಾ ಹಾಗೂ ಜಿಂಬಾಬ್ವೆ ತಂಡವು ವರ್ಮಾ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದವು. ಹೌದು ವೀಕ್ಷಕರೇ, ಈ ಒಂದು ಅಭ್ಯಾಸ ಪಂದ್ಯವು 4ನೇ ಟಿ20 ಪಂದ್ಯಕ್ಕಾಗಿ 2 ತಂಡಗಳಿಗೆ ಸಿದ್ಧತೆ ನಡೆಸಲು ಈ ಒಂದು ಪಂದ್ಯವನ್ನು ನಡೆಸಲಾಯಿತು. ವೀಕ್ಷಕರೇ, ಈ ಒಂದು ಪಂದ್ಯವು ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಿತ್ತು. ಹೌದು ವೀಕ್ಷಕರೇ, ಅಲೆಕ್ಸಾಂಡರ್ ಸ್ಪೋರ್ಟ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಈ ಒಂದು ಪಂದ್ಯವು ನೆರವೇರಿತ್ತು. ವೀಕ್ಷಕರೇ, ಹೊಸ ಮೈದಾನವಾಗಿರುವ ಈ ಒಂದು ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಭಾರತ ತಂಡವು ಉತ್ತಮವಾಗಿ ಪ್ರದರ್ಶನ ತೋರಿತು. ವೀಕ್ಷಕರೇ, ಹೊಸ ಮೈದಾನದಲ್ಲೂ ಕೂಡ ಜಿಂಬಾಬ್ವೆ ತಂಡವನ್ನು ಭಾರತ ತಂಡವು ಸೋಲಿಸಿತು. ಈ ಒಂದು ಅಭ್ಯಾಸ ಪಂದ್ಯದ ಸ್ಕೋರ್ ಹೀಗಿತ್ತು. ಹೌದು ವೀಕ್ಷಕರೇ, ಈ ಒಂದು ಮೈದಾನದಲ್ಲಿ ಇಂಡೋ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು. ವೀಕ್ಷಕರೇ, ಬೌಲಿಂಗ್ ಮಾಡಿದ ಟೀಮ್ ಇಂಡಿಯಾ ತಂಡವು ಉತ್ತಮವಾಗಿ ಪ್ರದರ್ಶನ ತೋರಲಿಲ್ಲ. ಹೌದು ವೀಕ್ಷಕರೇ, ವೇಗದ ಬೌಲರ್ಗಳಾಗಲಿ ಹಾಗೆ ಸ್ಪಿನ್ನರ್ಗಳಾಗಲಿ ರನ್ಗಳನ್ನು ಲೀಕ್ ಮಾಡಿದ್ದು, ಹಾಗೆ ಜಿಂಬಾಬ್ವೆ ತಂಡಕ್ಕೆ 185 ರನ್ಗಳನ್ನು ಬಿಟ್ಟುಕೊಟ್ಟರು. ವೀಕ್ಷಕರೇ, 3 ವಿಕೆಟ್ ಕಳೆದುಕೊಂಡು ಜಿಂಬಾಬ್ವೆ ತಂಡವು 185 ರನ್ಗಳನ್ನು ಕಲೆ ಹಾಕಿತು. ವೀಕ್ಷಕರೇ, ಹೈಯೆಸ್ಟ್ ರನ್ಗಳನ್ನು ಕಲೆ ಹಾಕುವ ಮೂಲಕ ಜಿಂಬಾಬ್ವೆ ತಂಡವು ಈ ಒಂದು ಅಭ್ಯಾಸ ಪಂದ್ಯದಲ್ಲಿ ಇತಿಹಾಸವನ್ನು ಬರೆದಿದೆ. ಹೌದು ವೀಕ್ಷಕರೇ, ನಮ್ಮ ತಂಡದ ಸ್ಪಿನ್ನರ್ಗಳಾದ ರವಿ ಬಿಷ್ಣೋಯಿ, ಅಭಿಷೇಕ್ ಶರ್ಮಾ, ವಾಷಿಂಗ್ಟನ್ ಸುಂದರ್ ಅವರು ತುಂಬ ರನ್ಗಳನ್ನು ಲೀಕ್ ಮಾಡಿದರು. ವೀಕ್ಷಕರೇ, ಈ ಒಂದು ಅಭ್ಯಾಸ ಪಂದ್ಯದಲ್ಲಿ ಲೀಕ್ ಮಾಡಿದ್ದು, ಹಾಗೆ ಮುಂಬರುವ 4th ಟಿ20 ಪಂದ್ಯದಲ್ಲೂ ಕೂಡ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಇನ್ನು ವೇಗದ ಬೌಲರ್ಗಳಾಗಿದ್ದ ಮುಖೇಶ್ ಕುಮಾರ್, ಅವೇಶ್ ಖಾನ್, ಖಲೀಲ್ ಅಹ್ಮದ್ ಅವರು ಕೂಡ ರನ್ಗಳನ್ನು ಲೀಕ್ ಮಾಡಿದರು. ವೀಕ್ಷಕರೇ, ಈ ಒಂದು ರನ್ಗಳನ್ನು ಲೀಕ್ ಮಾಡೋದ್ರ ಮೂಲಕ ಕೆಟ್ಟ ಬೌಲಿಂಗ್ ಮಾಡಿದ ಟೀಮ್ ಇಂಡಿಯಾ ತಂಡವು ಜಿಂಬಾಬ್ವೆ ತಂಡಕ್ಕೆ 185 ರನ್ಗಳನ್ನು ಬಿಟ್ಟುಕೊಟ್ಟರು. ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಟೀಮ್ ಇಂಡಿಯಾ ತಂಡವು ಈ ಒಂದು ಅಭ್ಯಾಸ ಪಂದ್ಯದಲ್ಲೂ ಕೂಡ ಮಧ್ಯಮ ಹಂತದಲ್ಲಿ ಸ್ಟ್ರಗಲ್ ಮಾಡಿತು. ಹೌದು ವೀಕ್ಷಕರೇ, ಪವರ್ ಪ್ಲೇನಲ್ಲಿ ಜಿಂಬಾಬ್ವೆ ತಂಡದ ಬೌಲಿಂಗನ್ನು ಭಾರತ ತಂಡಕ್ಕೆ ಎದುರಿಸಲು ಆಗಲಿಲ್ಲ. ವೀಕ್ಷಕರೇ, ಈ ಒಂದು ಅಭ್ಯಾಸ ಪಂದ್ಯದ ಪವರ್ ಪ್ಲೇನಲ್ಲಿ ಭಾರತ ತಂಡವು ಕೇವಲ 40 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ಈ ಒಂದು ಹಂತದಿಂದ ಭಾರತ ತಂಡವನ್ನು ಪಾರು ಮಾಡಿದ್ದು ಸಂಜು ಸ್ಯಾಮ್ಸನ್ ಮತ್ತು ಶಿವಮ್ ದುಬೆ ಅವರು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು ಎದುರಿಸಿದಂಥ 31 ಎಸೆತಗಳಲ್ಲಿ 75 ರನ್ ಸಿಡಿಸಿದ್ದು, ಹಾಗೆ ಶಿವಮ್ ದುಬೆ ಅವರು ಕೂಡ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ದು, ಎದುರಿಸಿದಂಥ 26 ಎಸೆತಗಳಲ್ಲಿ ಭರ್ಜರಿಗೆ 6 ಸಿಕ್ಸರ್ ಬಾರಿಸಿದ್ದು, 3 ಬೌಂಡ್ರಿ ಬಾರಿಸಿದ್ದಾರೆ. ವೀಕ್ಷಕರೇ, ಇದರ ಮೂಲಕ ಶಿವಮ್ ದುಬೆ ಅವರು 56 ರನ್ ಕಲೆ ಹಾಕಿ ಕೊನೆಯ 3 ಎಸೆತಗಳಲ್ಲಿ ಭಾರತ ತಂಡಕ್ಕೆ 11 ರನ್ಗಳ ಅಗತ್ಯವಿದ್ದಾಗ ಈ ಒಂದು ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು. ಇನ್ನು ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನಲ್ಲೂ ಕೂಡ ಭಾರತ ತಂಡದ ಓಪನಿಂಗ್ನಲ್ಲಿ ಮತ್ತೆ ಕಳಪೆ ಪ್ರದರ್ಶನ ಬಂದಿದೆ. ವೀಕ್ಷಕರೇ, ಜಿಂಬಾಬ್ವೆ ತಂಡದ ಈ ಎಫರ್ಟ್ ನೋಡಿದರೆ 4ನೇ ಟಿ20 ಪಂದ್ಯವನ್ನು ಸುಲಭವಾಗಿ ಗೆದ್ದುಕೊಳ್ಳಬಹುದು.